ಹಾಯ್ ಹಲೋ ಫ್ರೆಂಡ್, ಎಲ್ಲಿಗೆ ಹೋಗಕ್ಕೆ ರೆಡಿ ಆಗ್ತಿದ್ದೀನಿ ಅಂತ ಗೊತ್ತಾ? ಇವತ್ತು ನನ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ. ಏನಕ್ಕಪ್ಪ ಅಂತ ಅಂದರೆ ನಾಳೆ ಲಕ್ಷ್ಮೀ ಪೂಜೆ ಅಲ್ವಾ, ಅದಕ್ಕೆ ನನ್ನ ಫ್ರೆಂಡ್ ಮನೇಲಿ ಹಬ್ಬ ಆಚರಿಸೋಣ ಅಂತ ಹೋಗ್ತಾ ಇದ್ದೀನಿ. ನೋಡಿ, ಹಬ್ಬ ಅಲ್ವಾ, ಎಷ್ಟು ಮಾರ್ಕೆಟ್ ರಶ್ ಇದೆ ಅಂತ ಅಂದರೆ ಆಟೋ ನಿಲ್ಲಿಸಿ 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 ಹೋಗೋಕ್ಕೇ ಒಂದು ಅರ್ಧ ಗಂಟೆ ಆಯಿತು. ಹತ್ರ ಇದೆ ಅಂದರೆ ರಶ್ ಇರೋದಕ್ಕೋಸ್ಕರ ನಿಲ್ಲಿಸಿ ಹೋದರು. ಎಷ್ಟು ಜನ ಇದ್ದಾರೆ ನೋಡಿ, ಮಾರ್ಕೆಟ್ ಹೆಂಗೆ ನಡೀತಾ ಇದೆ. ಹಾಗೆ ಚನ್ನಬಸಪ್ಪ ಅಂಗಡಿಗೆ ಹೋಗ್ಬಿಟ್ಟು, ನಮ್ಮ ದಾವಣಗೆರೆಯಲ್ಲಿ ಚನ್ನಬಸಪ್ಪ ಅಂಗಡಿಗೆ ಹೋಗ್ಬಿಟ್ಟು ಲಕ್ಷ್ಮಿಗೆ ಒಂದು ಸೀರೆ ತೊಗೊಂಡು ನಾನು ನನ್ನ ಫ್ರೆಂಡು ಹಾಗೆ ಒಂದು ರೌಂಡೆಲ್ಲ ಸೀರೆಗಳು ನೋಡ್ಕೊಂಬಿಟ್ಟು ಬಂದ್ವಿ. ಅಂಗಡಿ ಕೂಡ ಫುಲ್ಲು ರಶ್ ಆಗಿತ್ತು. ಯಾವ್ದು ತೊಗೋಬೇಕು ಯಾವ್ದು ಬಿಡಬೇಕು ಅಷ್ಟು ಸೀರೆ, ಅದರಲ್ಲೂ ಡಬ್ಬಲ್ ಆಫರ್ ಇದೆ ನಮ್ಮ ಚನ್ನಬಸಪ್ಪ ಅಂಗಡಿಯಲ್ಲಿ. ಎಲ್ಲನೂ ಇಷ್ಟನೇ ಆಗುತ್ತೆ. ಹೆಣ್ಮಕ್ಳಿಗೆ ಸೀರೆ ಯಾವ್ದು ಇಷ್ಟ ಆಗಲ್ಲ ಹೇಳಿ, ಯಾವ್ದು ನೋಡಿರೂ ತೊಗೋಬೇಕು ಅಂತಲೇ ಅನಿಸುತ್ತೆ. ಅಲ್ಲಿದ್ದ ಸೀದಾ ಸಂಜೆ ಮತ್ತೆ ಮಾರ್ಕೆಟಿಗೆ ಹೋದ್ವಿ ಹಬ್ಬದ್ದು ರೇಷನ್ ತಂಬರೇಕಂತ. ನನ್ನ ಫ್ರೆಂಡು ಎಲ್ಲ ತೊಗೊತಾ ಇದ್ದಾಳೆ ಒಂದೊಂದೇ ಐಟಮ್ಸ್. ಲಕ್ಷ್ಮಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಒಂದೊಂದು ಎಷ್ಟು ಲಕ್ಷಣವಾಗಿದೆ. ಹಾಗೆ ಹಣ್ಣುಗಳು ದೇವರಿಗೆ ಎಲ್ಲ ಬಾರ್ಗಿನ್ ಮಾಡಿ ತಗೊಂಡ್ಲು. ನನಗಂತೂ ನಿಂತು ಸಾಕಾಯಿತು. ಸಂಜೆ ಹೋದರು, 9 ಗಂಟೆಗೆ ಏನೋ ಬಂದ್ವಿ. ನೋಡಿ ಎಷ್ಟು ರಶ್ ಇದೆ, ರಾತ್ರಿ ಅಂದೂ ಫುಲ್ ರಶ್ ಇತ್ತು. ಅಲ್ಲಿದ್ದ ಸೀದಾ ಮಠಕ್ಕೆ ಹೋಗ್ಬಿಟ್ಟು ಅಲ್ಲಿ ಫಂಕ್ಷನ್ ಇತ್ತಾ, ಫಂಕ್ಷನಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಕೇಳಿಸ್ಕೊಂಬಿಟ್ಟು ಹಾಗೆ ಊಟ ಇತ್ತು, ಊಟ ಮಾಡ್ಕೊಂಬಿಟ್ಟು ಮನೆ ಬರೋ ಅಷ್ಟೊತ್ತಿಗೆ ರಾತ್ರಿ ಆಯಿತು. ನಿಮ್ಗೆ ಇಷ್ಟ ಆಯಿತು ಅಂದರೆ ಫಾಲೋ ಮಾಡಿ, ಲೈಕ್ ಮಾಡಿ.